ಧಾರವಾಡ ನಗರದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಸಮಾರೋಪ ಸಮಾರಂಭವು ಧಾರವಾಡದ ಜೆಎಸ್ಎಸ್ ಕಾಲೇಜಿನಲ್ಲಿ ಭರ್ಜರಿಯಾಗಿ ನೆರವೇರಿತು. ಜಿಲ್ಲಾ ಆಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಜನತಾ ಶಿಕ್ಷಣ ಸಂಸ್ಥೆ, ಶ್ರೀಗಂಧ ಫೌಂಡೇಶನ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಸಂಚಾರಿ ಸುರಕ್ಷತಾ ಕ್ರಮಗಳು, ಸೈಬರ್ ಕ್ರೈಮ್ ತಡೆ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಜಾಗೃತಿ ಅಭಿಯಾನವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಆಯೋಜಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ರಸ್ತೆ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅವರು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದಿನ ಜೆಎಸ್ಎಸ್ ಸಂಸ್ಥೆ ಏನಿದೆ ಧಾರವಾಡ, ಇದರ ಒಂದು ಪ್ರಿಮೈಸಸ್ಸಲ್ಲಿ ಒಂದು ಸಂಚಾರಿ ಸುರಕ್ಷತಾ ಕ್ರಮಗಳು, ಸೈಬರ್ ರಿಲೇಟೆಡ್ ಜಾಗೃತಿ, ಪೋಕ್ಸೋ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿಡೋ ನಿಟ್ಟಿನಲ್ಲಿ ಹಾಗೂ ಮಾದಕ ವಸ್ತುಗಳ ವ್ಯಸನ, ಈ 4 ವಿಚಾರಗಳನ್ನು ಒಳಗೊಂಡಂತೆ ಒಂದು ಜಾಗೃತಿ ಅಭಿಯಾನವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಲಾಗಿತ್ತು. ಸುಮಾರು 10,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈಗ ಒಂದು ಇಂಡೋರ್ ಕಾರ್ಯಕ್ರಮ ಕೂಡ ಮಾಡಲಾಗಿತ್ತು. ಜಾಗೃತಿ ನಮ್ಮಲ್ಲಿ ಮೂಡಬೇಕು, ಯಾಕಂದರೆ ಅಮಾಯಕ
ಅಮಾಯಕರು ಮತ್ತು ಮಕ್ಕಳು, ಅದೇ ರೀತಿ ವಿದ್ಯಾರ್ಥಿಗಳು ಇವ್ರನ್ನೆಲ್ಲ ರಕ್ಷಣೆ ಮಾಡುವಂಥದ್ದು ನಮ್ಮ ಭಾಳ ದೊಡ್ಡ ಜವಾಬ್ದಾರಿ ಆಗುತ್ತೆ. ಭಾಳಷ್ಟು ಕಾನೂನು ಎನ್ಫೋರ್ಸ್ಮೆಂಟ್ಗಿಂತ ಮುಂಚಿತವಾಗಿ ಒಂದು ಪ್ರಿವೆಂಟಿವ್ ಅವೇರ್ನೆಸ್ ಅವಶ್ಯಕತೆ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಒಂದು ಜಾಗೃತಿಯನ್ನು ಮಾಡಲಾಗಿದೆ. RTO ಡಿಪಾರ್ಟ್ಮೆಂಟು ಮತ್ತು ಶ್ರೀಗಂಧ ಅನ್ನೋ ಒಂದು ಲೋಕಲ್ ಫೌಂಡೇಶನ್ ಕೂಡ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಆದಿತ್ಯ ಅರುಣ್ಕುಮಾರ್ ಬಿಕ್ಕಣ್ಣವರ ಅಂತ, ಶ್ರೀಗಂಧ ಫೌಂಡೇಶನ್ ಫೌಂಡರ್ ಮತ್ತು ಡೈರೆಕ್ಟರ್. ನಾವು ಪೊಲೀಸ್ ಇಲಾಖೆ ಮತ್ತು ಕಾನೂನು ಸುವ್ಯವಸ್ಥೆ ಹಾಗೂ DSS ಸಂಸ್ಥೆ ವತಿಯಿಂದ ಇವತ್ತು ಒಂದು ಅಂದ್ರೆ ಪೋಕ್ಸೋ ಆಗಲಿ, NDPS ಆಗಲಿ ಹಾಗೂ ಟ್ರಾಫಿಕ್ ಅವೇರ್ನೆಸ್ ಇನ್ನಿತರ ಕಾನೂನು ಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಕಾರ್ಯಕ್ರಮವನ್ನು ಹಲವಾರು ನಾವು ಆಯೋಜಿಸಿದ್ದೇವೆ ಬೇರೆ ಬೇರೆ ಕಡೆ ಎಲ್ಲ. ಅದು ನಮ್ಗೆ ಇದರ ಸಪೋರ್ಟು ಪೊಲೀಸ್ ಇಲಾಖೆಯಿಂದ ಆಯ್ತು, ಜಿಲ್ಲಾಡಳಿತ ಆಯ್ತು, ಎಲ್ಲ ಹಮ್ಮಿಕೊಳ್ಳೋದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ನಾವು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಹಾಗೂ ಟ್ರಾಫಿಕ್ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಇರ್ಬೇಕಾಗುತ್ತೆ. ಯಾಕಂತಂದ್ರೆ ಜಾಗೃತವಾಗಿ ನಾವೆಲ್ಲರೂ ಓಡಾಡ್ಬೇಕಂತಂದ್ರೆ ನಮ್ಗೆ ಒಂದು ಅವೇರ್ನೆಸ್ ಮುಖ್ಯವಾಗುತ್ತೆ. ಹಾಗೂ ಶಾಲಾ ಕಾಲೇಜಿನಲ್ಲಿ ಪೋಕ್ಸೋ ಹಾಗೂ NDPS ಬಗ್ಗೆ ನಾವು ಮಾಹಿತಿ ಕೊಡೋದ್ರಿಂದ ಎಲ್ರಿಗೂ ಅದ್ರ ಬಗ್ಗೆ ಅರಿವು ಉಂಟಾಗುತ್ತೆ. ಹಾಗೂ ಎಲ್ರೂ ನಾವು ಜಾಗೃತವಾಗಿರ್ಬೋದು. ಯಾಕೆ ಪೇರೆಂಟ್ಸ್ ಸ್ಕೂಲ್ ಕಾಲೇಜಸ್ ಕಳಿಸಿ ಬಿಟ್ಬಿಡೋದಷ್ಟೇ ಅಲ್ಲ, ಅವ್ರಿಗೆ ಜಾಗೃತವಾಗಿ ಇಳುವುದರಿಂದ ಎಲ್ಲ ನಮ್ಮ ಸಮಾಜ ಮುಖ್ಯವಾಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ, ನಮ್ಮ ಫೌಂಡೇಶನ್ ಇಂದ ನಮ್ಗೆ ಸಾಧ್ಯವಾದಷ್ಟು ಜನರನ್ನ ರೀಚ್ ಆಗೋದಕ್ಕೆ ನಾವು ಶ್ರಮ ಪಡ್ತಿದೀವಿ. ಇದನ್ನ ಈ ಹಲವಾರು ಕಡೆಯಲ್ಲೂ ನಾವು ಹೇಳ್ತಿರ್ತೀವಿ, ಸಮಾಜವನ್ನು ನಾವು ಒಬ್ಬರೇ ನಡೆಸೋಕ್ಕಾಗೋದಿಲ್ಲ, ಎಲ್ಲರೂ ಸಹಾಯ ಮತ್ತು ಸವಲತ್ತು ಬೇಕಾಗುತ್ತೆ. ಈಗ ಸರ್ಕಾರದಿಂದ ಆಗ್ಲಿ ಮತ್ತು ನಮ್ಮ ಇಲಾಖೆಯಿಂದಾಗಿ ನಮಗೆ ಸಪೋರ್ಟ್ ಸಿಕ್ತಿರೋದ್ರಿಂದ ನಮಗೆ ಎಲ್ರಿಗೂ ರೀಚ್ ಆಗೋದಕ್ಕೆ ಈಸಿ ಆಗ್ತಿದೆ ಅಂತ ಹೇಳ್ತಾ ನನ್ನ ಹೆಸರು ಆದಿತ್ಯ ಅರುಣ್ಕುಮಾರ್ ಬಿಕ್ಕಣ್ಣವರ್ ಅಂತ. ಕ್ರಾಂತಿ ಸಮಾಚಾರ TV ಧಾರವಾಡ.